ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆ ಅಂದರೆ ಅದು ಉಚಿತ ವಿದ್ಯುತ್ ಯೋಜನೆ ಅಂತಲೇ ಹೇಳ್ಬೋದು. ಅಂದರೆ ರಾಜ್ಯ ಸರ್ಕಾರ ಏನು ಪ್ರತಿ ಜನರಿಗೂ ಕೂಡ ಪ್ರತಿ ಮನೆಗೂ ಕೂಡ ಉಚಿತ ವಿದ್ಯುತ್ತನ್ನು ಕೊಟ್ಟು ಬೆಳಕಾಗ್ತೀವಿ ಅಂತ ಒಂದು ಭರವಸೆನ ಕೊಟ್ಟಿತ್ತು. ಆದರೆ ಇದೀಗ ಸ್ವತಃ ಸರ್ಕಾರಿ ಕಟ್ಟಡಕ್ಕೆ ಒಂದು ಕತ್ತಲು ಭಾಗ್ಯವನ್ನು ಕೊಡುವ ಮೂಲಕ ರಾಜ್ಯ ಸರ್ಕಾರ ಎಲ್ಲೋ ಒಂದು ಎಡವಿದೆ ಅಂತಲೇ ಹೇಳ್ಬೋದು. ಅಂತಂದರೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣೆ ಅವರ ಆ ಕಟ್ಟಡಕ್ಕೆ ಕತ್ತಲು ಭಾಗ್ಯವನ್ನು ಕೊಟ್ಟಿರುವಂಥದ್ದು. ನಾನೀಗ ಶಾಸಕ ದರ್ಶನ್ ಪುಟ್ಟಣ್ಣೆ ಅವರ ಕಚೇರಿಯಲ್ಲಿದ್ದೇನೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ತಿರ್ಬೋದು, ಏನು ದರ್ಶನ್ ಪುಟ್ಟಣ್ಣೆ ಅವರ ಕಚೇರಿ ಇರುವಂಥ ಒಂದು ಕಟ್ಟಡದಲ್ಲಿ ಒಂದು ಸರ್ಕಾರಿಯ ಒಂದು ಕಚೇರಿಗಳು ಕೂಡ ಇರುವಂಥದ್ದು. ಅಂತಂದರೆ ಒಂದು ಹಿರಿಯ ನಾಗರಿಕ ಒಂದು ಸೇವಾ ಸಹಾಯವಾಣಿ ಕೇಂದ್ರ ಒಂದು ಜೊತೆಗೆ ಏನು ಜನಸೇವಾ ಸ್ಪಂದನ ಕೇಂದ್ರ ಕೂಡ ಸಹ ಇರುವಂಥದ್ದು. ಆದರೆ ಸರ್ಕಾರಿ ಅಂದರೆ ಏನು ದರ್ಶನ್ ಪುಟ್ಟಣ್ಣೆ ಅವರ ಕಚೇರಿ ಪಕ್ಕದಲ್ಲೇ ಇರುವಂಥ ಈ ಕಚೇರಿಗಳಿಗೂ ಕೂಡ ಸಂಪೂರ್ಣವಾಗಿ ಕತ್ತಲು ಭಾಗ್ಯ ಕೂಡಿರುವಂಥದ್ದು. ಅಂದರೆ ಈಗಾಗಲೇ ಏನು ಒಂದು ಕರೆಂಟನ್ನು ಕಟ್ ಮಾಡುವ ಮೂಲಕ ಈ ಒಂದು ಕೇಂದ್ರಗಳಿಗೆ ಕತ್ತಲು ಭಾಗ್ಯವನ್ನು ಕೊಟ್ಟಿರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಕಚೇರಿಗೂ ಕೂಡ ಒಳ ಪ್ರವೇಶ ಮಾಡ್ತೀನಿ. ಇಲ್ಲಿ ದೃಶ್ಯದಲ್ಲಿ ನೋಡ್ತಿರ್ಬೋದು, ಗಮನಿಸ್ಬೋದು, ಸಂಪೂರ್ಣವಾಗಿ ಆ ಜನಸೇವಾ ಕೇಂದ್ರ ಅಂದರೆ ಸಹಾಯವಾಣಿ ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರ ಕೂಡ ಸಂಪೂರ್ಣವಾಗಿ ಕತ್ತಲಮಯವಾಗಿರುವಂಥದ್ದು. ಇಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಸಿಬ್ಬಂದಿಗಳು ಕೂಡ ಕತ್ತಲೆಯಲ್ಲೇ ಆ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂತಂದರೆ ಕಳೆದ ಸುಮಾರು ದಿನಗಳಿಂದಲೂ ಕೂಡ ಇಲ್ಲಿ ಸಿಬ್ಬಂದಿಗಳು ಕೂಡ ಕರ್ತವ್ಯವನ್ನು ಕತ್ತಲಲ್ಲೇ ನಿರ್ವಹಿಸ್ತಿರುವಂಥದ್ದು. ಅಂತಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಂದರೆ ಕಂಪ್ಯೂಟರ್ಗಳಾಗ್ಬೋದು ಎಲ್ಲವೂ ಕೂಡ ಇದೆ. ಮತ್ತು ಯಾವೂ ಕೂಡ ಕರೆಂಟ್ ಇಲ್ಲದೆ ವರ್ಕ್ ಆಗ್ತಾಯಿಲ್ಲ ಅಂತಂದರೆ ಯೂಸ್ ಆಗ್ತಾಯಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಕತ್ತಲಲ್ಲೇ ಈ ಒಂದು ಸಿಬ್ಬಂದಿಗಳು ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ನಮ್ಮೊಟ್ಟಿಗೆ ಅವರು ಇದ್ದಾರೆ, ಸ್ವತಃ ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಂದರೆ ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳಿದರು. ಆದರೆ ಸರ್ಕಾರಿ ಕಚೇರಿಗೆ ಒಂದು ಕತ್ತಲು ಭಾಗ್ಯವನ್ನು ಕೊಟ್ಟಿದೆ. ನೀವು ಇಲ್ಲಿ ಕತ್ತಲಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಮತ್ತು ಎಷ್ಟು ದಿನದಿಂದ ಇಲ್ಲಿ ಕರೆಂಟ್ ಇಲ್ಲ ಅಂತ ಮೇಡಮ್? ಸರ್ 15 ದಿನ ಆಯಿತು ಕರೆಂಟ್ ಬಂದು. ಕರೆಂಟ್ ಕಟ್ ಮಾಡಿ ಈಗ ನಮ್ಮನ್ನು ಕಟ್ಟಿ ಅಂತ ಹೇಳ್ತಾರೆ. ಮತ್ತು ದರ್ಶನ್ ಪುಟ್ಟಣ್ಣೆ ಆಫೀಸರ್ ಇದೆ, ಅಲ್ಲೂ ಕೂಡ ಕಟ್ಟಿ ಅಂತ ಹೇಳ್ತಾರೆ. ಜನಸ್ಪಂದನದವರು ಕಟ್ಟಿ ಅಂತ ಹೇಳ್ತಾರೆ. ಆದರೆ 3 ಡಿಪಾರ್ಟ್ಮೆಂಟಿಂದನೂ ಒಂದೇ ಮೀಟ್ರ್ ಓಡ್ತಾ ಇರೋದು ಸರ್. ಈಗ ಯಾರ್ದು ಎಷ್ಟು ಓಡ್ತಿದೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಅವರೇ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ನಮ್ಮದು ಸೀನಿಯರ್ ಸಿಟಿಸನ್ ಕಾರ್ಡ್ ಮಾಡೋಂಥದ್ದಿದೆ, ಅದನ್ನು ಮಾಡೋಕ್ಕಾಗ್ತಿಲ್ಲ. ಅದೇ ನಾವೇನು ಕಾರ್ಯ ನಿಲ್ಲಿಸಿಲ್ಲ, ನಮ್ಮದು ಇನ್ನೊಂದು ಸಂಸ್ಥೆ ಇರೋದ್ರಿಂದ ಅಲ್ಲಿಗೆ ನಾವು ಶಿಫ್ಟ್ ಮಾಡಿಕೊಂಡು ಅಲ್ಲೇ ನಾವು ಕಾರ್ಯ ಮಾಡ್ತಾಯಿದ್ದೀವಿ ಸರ್. ಅಲ್ಲ, ಈ ಕತ್ತಲಲ್ಲೇ ಒಂದು ಕಾರ್ಯ ಮಾಡ್ತಾಯಿದ್ದೀರಿ, ಜೊತೆಗೆ ಕಂಪ್ಯೂಟರ್ ಸಿಸ್ಟಮ್ಗಳೆಲ್ಲ ಇದ್ದಾವೆ, ಅವು ಕೂಡ ಯಾವ ವರ್ಕ್ ಅಂತಂದರೆ ಕರೆಂಟ್ ಇಲ್ಲದೆ ಯಾವ ವರ್ಕ್ ಆಗ್ತಿಲ್ಲ. ನಿಮಗೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ? ತುಂಬ ಕಷ್ಟ ಆಗ್ತಿದೆ ಸರ್. ಈಗ ಸಡನ್ನಾಗಿ ಕಾರ್ಡ್ ಮಾಡಬೇಕು ಅಂತ ಕೇಳ್ತಾರೆ. ಅವ್ರು ಬಂದಾಗ ನಾವು ಸಡನ್ನಾಗಿ ಕಾರ್ಡು ಮಾಡೋಕ್ಕಾಗ್ತಿಲ್ಲ. ನಾವು ಇನ್ನೊಂದು ಆಫೀಸ್ ಹತ್ರ ಹೋಗಿ ಮಾಡ್ಕೊಂಬರ್ತಾರಂಥದ್ದು. ಮತ್ತು ಈ ಥರ ಕ್ಲೈಂಟ್ಗಳು ಬಂದಾಗ ನಮ್ಗೆ ಅವರು ಇಲ್ಲಿ ನಾವು ಕೂತಿದ್ದೀವಿ ಅನ್ನೋದೇ ಕಾಣಿಸ್ತಾ ಇಲ್ಲ ಸರ್. ಅವರಿಗೆ ನಾವು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ, ಇದು ಕೌನ್ಸಿಲರ್ಸ್ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾವೇ ಮಾತಾಡಿಸಿ ಕಳಿಸ್ತಾ ಇದ್ದೀವಿ ಸರ್. ತುಂಬ ಕಷ್ಟ ಆಗ್ತಿದೆ. ತುಂಬ ಕತ್ಲೆ ಕೋಣೆ ಥರ ಕಾಣಿಸ್ತಿದೆ ಸರ್ ಇದು. ನೀವೇನು ಹೇಳ್ತೀರಿ ಮೇಡಮ್? ಸರ್, KEB ಅವರೇ ಬಂದು ಹೇಳಿದ್ರು ಈ ಥರ ಕರೆಂಟ್ ಬಿಲ್ಲು ತುಂಬ ದಿನದಿಂದ ಪೆಂಡಿಂಗ್ ಇದೆ ಅಂತೇಳಿ. ಆದರೆ ಏನಂದರೆ ಫಸ್ಟು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಅವ್ರು ಕಟ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಅವ್ರು ಹೋದ್ಮೇಲೆ ದರ್ಶನ್ ಪುಟ್ಟಣ್ಣೆ ಅವರ ಆಫೀಸ್ ಆಯಿತು. ಅದಾದಮೇಲೆ 3ಕ್ಕೂ ಇಲ್ಲಿ ಪ್ರಾಬ್ಲಮ್ ಏನಾಗಿಂತಂದರೆ 3ಕ್ಕೂ ಒಂದೇ ಬಿಲ್ ಇದೆ ಸರ್. ಅವ್ರು ಕಟ್ಟು ಇವ್ರು ಕಟ್ಟು KEB ಅವರು 1-2 ಸಲ ಹೇಳಿದ್ರು, ಕಟ್ ಮಾಡ್ಕೊಂಡು ಹೋದರು. ಸರ್, ಇವಾಗ ನೀವು ಕೂಡ ಈ ಕಚೇರಿಗೆ ಬಂದಿದ್ದೀರಿ. ಕಚೇರಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಕಚೇರಿಗೆ ಬಂದಾಗ ತಕ್ಷಣ ಕತ್ಲೆ ಕಾಣಿಸ್ತು. ನಮಗೆ ಫೋನ್ ಬಂದಿತ್ತು, ಕಚೇರಿಗೆ ಬರ್ರಿ, ನಿಮ್ಮದೊಂದು ವಿಚಾರಣೆ ಇದೆ ಅಂತಂದರು. ನಾವು ಬಂದು ಅಡ್ರೆಸ್ ನೋಡ್ಕೊಂಡು ಬಂದರೆ ಇಲ್ಲಿ ಒಳಗೆ ಬಂದರೆ ಫುಲ್ ಕತ್ಲು, ಯಾರು ಕಾಣಿಸ್ತಾನೆ ಇಲ್ಲ. ನಾವು ಬೇಜಾರಾಯಿತು. ಅವ್ರಿಗೆ ಕೇಳಿದಾಗ ಇಲ್ಲಿ ಕರೆಂಟ್ ತೆಗೆದವ್ರೆ ಅಂತಂದರು. ಇಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಚಿತ ಕರೆಂಟ್ ಅಂದ್ರೂ ಇಲ್ಲಿ ಕರೆಂಟೇ ಇಲ್ಲ. ಜಿಲ್ಲಾಡಳಿತ ಸರಿಯಾಗಿ ಇಲ್ಲಿ ಈ ಕಡೆ ಗಮನ ಕೊಟ್ಟು ಕರೆಂಟು ಕೊಡಿಸಿಲ್ಲ. ಆದಷ್ಟು ಬೇಗ ಜಿಲ್ಲಾಡಳಿತ ಗಮನ ಕೊಟ್ಟು ಇಲ್ಲಿಗೆ ಕರೆಂಟನ್ನು ಕಲ್ಪಿಸ್ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಸರ್ಕಾರ ಉಚಿತ ವಿದ್ಯುತ್ ಯೋಜನೆ ಕೊಟ್ಟರೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಕತ್ತಲಮಯವಾಗಿರುವಂಥದ್ದು. ಹಾಗಾಗಿ ಇಲ್ಲೊಂದಷ್ಟು ಸಿಬ್ಬಂದಿಗಳು ಈ ಒಂದು ಕತ್ತಲಮಯದಲ್ಲೇ ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಒಂದು ಸಮಸ್ಯೆ ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇದು ಏನು ಶಾಸಕ ದರ್ಶನ್ ಪುಟ್ಟಣ್ಣೆ ಅವರ ಕಚೇರಿ ಆಗಿರುವಂಥದ್ದು. ನಾನೀಗ ಒಳಗಡೆ ಪ್ರವೇಶ ಮಾಡ್ತಾಯಿದ್ದೇನೆ. ಇಲ್ಲೂ ಕೂಡ ಸಂಪೂರ್ಣವಾಗಿ ಶಾಸಕರ ಕಚೇರಿ ಕತ್ತಲಮಯವಾಗಿರುವಂಥದ್ದು. ಅಂತಂದರೆ ಸರ್ಕಾರ ಉಚಿತ ಯೋಜನೆ ಕೊಟ್ಟು ಸ್ವತಃ ಶಾಸಕರ ಕಚೇರಿಗೆ ಈ ರೀತಿಯಾದಂಥ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ಅಂದರೆ ನೀವಿಲ್ಲಿ ನೋಡ್ಬೋದು, ಎಲ್ಲ ಲೈಟ್ಗಳು ಕೂಡ ಆನ್ ಆಗಿವೆ, ಎಲ್ಲೂ ಕೂಡ ಪವರ್ ಇಲ್ಲ. ಅಂದರೆ ಫ್ಯಾನ್ಗಳು ಕೂಡ ಆನ್ ಆಗಿದೆ, ಯಾವುದೂ ಕೂಡ ವರ್ಕ್ ಆಗ್ತಾಯಿಲ್ಲ. ಜೊತೆಗೆ ಸರ್ಕಾರ ಒಂದು ಶಾಸಕರ ಕಚೇರಿಗೆ ಕತ್ತಲು ಭಾಗ್ಯ ಕೊಡ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತದೆ. ಅಂತಂದರೆ ಎಲ್ರಿಗೂ ಕೂಡ ಉಚಿತ ಭಾಗ್ಯವನ್ನು ಕೊಟ್ಟು ಈ ಒಂದು ಕಚೇರಿಗೆ ಈ ರೀತಿಯಾದಂಥ ಒಂದು ಕತ್ತಲು ಭಾಗ್ಯವನ್ನು ಕೊಟ್ಟಿರೋದು ಎಲ್ಲೋ ಒಂದು ಕಡೆ
ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಈಗಾಗಲೇ ಹಿರಿಯ ನಾಗರಿಕರು ಕೂಡ ಕತ್ತಲಲ್ಲೇ ನಾವು ಬಂದು ಸರ್ಕಾರಿ ಕೆಲಸ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ಆದರೆ ಈ ಒಂದು ಸರ್ಕಾರಿ ಕಚೇರಿಗೆ ರಾಜ್ಯ ಸರ್ಕಾರ ಕತ್ತಲ ಭಾಗ್ಯವನ್ನು ಕೊಟ್ಟಿರೋದು ಎಷ್ಟು ದುರದೃಷ್ಟಕರ ಅನ್ನೋ ಒಂದು ಮಾತು ಕೂಡ ಹೇಳ್ತಿರುವಂಥದ್ದು. ಹಾಗಾಗಿ ಶಾಸಕರ ಕಚೇರಿ ಸಂಪೂರ್ಣವಾಗಿ ಕರೆಂಟ್ ಪವರ್ ಕಟ್ಟಾಗಿ ಈ ರೀತಿಯಾದಂಥ ಅವ್ಯವಸ್ಥೆ ಕೂಡ ಎದುರಾಗಿರುವಂಥದ್ದು. ಪ್ರಶಾಂತ್ ನ್ಯೂಸ್ ಅನ್ಕಡ, ಮಂಡ್ಯ.